ಮಮ್ಮಿ ಮಮ್ಮಿ ಈ ಮಮ್ಮಿ ನೋಡಿ ಎಲ್ಲೂ ಇದ್ರೆ ಗೊತ್ತಿಲ್ಲ. ನಾನು ಬರ್ತೀನಿ ಅಂತ ಹೇಳಿದ್ರು ಬಸ್ ಸ್ಟಾಪ್ಗೆ ಬೈಕ್ನ ಕಳಿಸಿಲ್ಲ. ಮಮ್ಮಿ ಕೆಂಪಕ್ಕ ಏನೇ ಹೇಳು, ಬಲ್ ರುಚಿಯಾಗಿ ಮಾಡೋರೆ ಕಣೆ ಅಕ್ಕ. ನೀನು ನಿಮ್ಮ ಬೀಗ್ರ ಮನೆಯವರು ಅವ ಏನು ಕಬಾಬು ಜ್ಯೂಸಿಯಾಗಿ ಚೆನ್ನಾಗಿ ಮಾಡೋರೆ ಕಣಕ್ಕ ಕಬಾಬ. ತಿನ್ನು, ನನ್ನ ಮಗಳಿಗಿಂತ ನಾನು ಮಾಡೋಕ್ಕಿಂತ ರುಚಿಯಾಗಿ ಮಾಡಿದ್ದಾರೆ. ಬೇಡ ತಿನ್ನು ತಿನ್ನು ಜಲ್ದಿ. ಇನ್ನೇನು ಬಂದಿಂದಳು. ಅಯ್ಯೋ ಅಕ್ಕ ಏನಕ್ಕ ಹೇಳಿದ್ರೆ ಬಾಡು ಹಿಂಗೆ ಬರ್ತದೆ. ಚಂದಾಗಿ ಬೇಸೋರೆ ಕಣಕ್ಕ, ಅದ್ವಾಗಿ ಬೇಯಿಸಿ ಚೆನ್ನಾಗಿ ಮಾಡಿದಂಗವ್ರೆ. ಎರಡೆರಡು ಒಬ್ಬಟ್ಟು ಕೊಡಕ್ಕ. ಫಸ್ಟ್ ತಿನ್ನು ಸಾಕು. ಅದೆಷ್ಟು ತಿಂದು ಒಟ್ಕಿಟ್ ಕಟ್ಕೊಂಡೋದು. ಮಮ್ಮಿ ಮಮ್ಮಿ ಕಾಳಿ, ನನ್ನ ಮಗಳು ಸುದ್ದಾಗದೆ ಕಣ್ಣೆ. ಬಂದಿರಂಗವಳೆ ನನ್ನ ಮಗಳು. ಬತ್ತೀನಿ ಅಂದಿದ್ಲು, ನೋಡ್ತೀನಿ ಇವತ್ಕೊ ನಾಲ್ಕೋ ಬತ್ತೀನಿ ಅಂದಿದ್ಲು. ಬಂದಿರಂಗವಳೆ ಸುದ್ದಾಗ್ತದೆ ಕಣ್ಣೆ ನನ್ನ ಮಗಳದು. ನಿನ್ನ ಮಗಳು ಬಂದವಳೇನಕ್ಕ? ಅಯ್ಯೋ ಶಿವನ ಕೆಟ್ಟೆ ಹೋಗು ಹಾಳಾಕಕ್ಕ ಬಂದು ಶಿವ ಪೂಜೆ ಕಡಿಬಿಟ್ಟಂಗೆ ನಮ್ಗೆ ಅಳ್ಗೆ ಬಿಟ್ಕೊಂಡ್ ಬಂದಿರತ್ತಿರ್ಲಿವೇನಕ್ಕ. ನಾವು ಊಟ ಮಾಡಾಯ್ತಿತ್ತು. ಹುಚ್ಚು ಬಾಯ. ನನ್ನ ಮಗಳು ಬಂದವಳೆ ಅಪ್ರೂಪ್ತಂಗೆ. ಹಿಂಗೆ ಮಾತಾಡ್ತಾ ಇದೀರ ಯಾಕೆ? ಅಪ್ರೂಪ್ತಂಗೆ ಬಂದಿದ್ದಾಳಕ್ಕ. ಈಗೊಂದು 15 ದಿವಸದಲ್ಲಿ ಇಲ್ಲ ಇದ್ದು ನಿನ್ನ ಮಗಳು ಈಗಾಲೇ ಬಂದವಳೆ. ಮುಚ್ಲೆ ಬಾಯ ನಡಿಲೆ. ನೋಡ ನನ್ನ ಮಗಳು ಬಂದಿದ್ದಾಳೆ ಹೆಂಗೆ ಫಸ್ಟು. ಯಾಕವು ಆ ಮುಳೆನ ಏನು ಕಿರ್ಕೊಬರ್ತದೆ ಅಲ್ಲ ಆಚೆಗೆ ಮಾಡ್ಗಲೆ ಮುಳೆನ. ಎಷ್ಟು ಕೂಗಿದ್ರು ಅಂತ ಇಲ್ಲ ಹೂ ಅಂತ ಇಲ್ಲ. ಏನು ಮಾಡ್ತಾ ಇದಾರ ಕಾಣೆ ಈ ಮಮ್ಮಿ ಒಳಗಡೆ. ನಾನು ಅಷ್ಟು ದೂರದಿಂದ ವಾಕ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಬಂದು ಬಾಗ್ಲ ನನ್ನ ಬ್ಯಾಗೆಲ್ಲ ಲಗೇಜ್ ಎಲ್ಲ ಈಸ್ಕೊಳ್ಳೋಣ ಅಂತ ಏನು ಮಾಡ್ತಾ ಇದ್ದಾರೆ ಮಮ್ಮಿ. ಅವ್ವ ಮಗಳೇ ಈಗ ಬಂದವ ಮಗಳೇ. ಅಯ್ಯೋ ಎಷ್ಟು ದಿವಸ ಆಗ್ಬಿಟ್ಟಿತ್ತವ ನಿನ್ನ ನೋಡಿ ಆಲಯ. ಅವ ಚೆನ್ನಾಗಿದ್ಯವ? ಒಂದು ಫೋನ್ ಮಾಡಕ್ಕಿಲ್ವವ ಬತ್ತೀನಿ ಅಂತ. ಬಸ್ ಸ್ಟಾಪಿಗೆ ಬತ್ತಿದೆ ನಾನೇ. ಎಷ್ಟು ಸಲ ಮಮ್ಮಿ ನಾನು ನಿಮಗೆ ಕಾಲ್ ಮಾಡೋದು? ಯಾವಾಗ ಕಾಲ್ ಮಾಡಿದ್ರು ನಾಟ್ ರೀಚಬಲ್ ಸ್ವಿಚ್ ಆಫೇ ಬರುತ್ತೆ. ಕಾಲ್ ಮಾಡಿದ್ರೆ ಬಿಸಿ ಇದೆ ಆಗುತ್ತೆ. ನಾನು ಯಾರಿಗೆ ಅಂತ ಕಾಲ್ ಮಾಡಲಿ ಮಮ್ಮಿ? ಅಯ್ಯೋ ಆ ಪಕ್ಕದ ಮನೆ ಪದ್ಮಂಗೆ ಮಾಡಕ್ಕಿಲ್ವೋ ಫೋನ? ಅವಳ ಫೋನಾರ ಚೆನ್ನಾಗಿ ಬರ್ತದೆ. ನಿಮ್ಮ ಅಣ್ಣನ ಫೋನ್ಗೆ ಯಾವಾಗಲೂ ಹಂಗೆ ಕಣವ. ಅಣ್ಣನ ಫೋನ್ಗಂತೂ ಯಾವಾಗ ಮಾಡಿದ್ರೆ ಬಿಸಿ ಬರುತ್ತೆ. ಅದು ಯಾರ ಜೊತೆ ಮಾತಾಡ್ತಾ ಇರ್ತಾನೆ ಅಣ್ಣ ಅಷ್ಟೊಂದು? ಓ ಯಾರ ಜೊತೆ ಮಾತಾಡೋಣ ಏನೋ ಕಾಣೆ ಕಣವ. ಬರವಾ ಬಿಚ್ಚಲೆ ಯಾಕೆ ನಿಂತ್ಕೊಂಡು ಬಾ ಅಳಿ ಬರವಾ. ಹೋಗು ಮಮ್ಮಿ, ಬಸ್ ಸ್ಟಾಪಿಂದ ನನ್ಗಂತೂ ನಡ್ಕೊಂಡ್ ಬಂದು ಸಾಕಪ್ಪ ಅನ್ನೋಷ್ಟು ಆಗೋಯ್ತು. ಈ ವಾಕ್ ಮಾಡಕ್ ಆಗುತ್ತಾ ಮಮ್ಮಿ? ಈಗ ಬಂದವ ಮಗ? ಹ್ಞೂ ಕಣಮ್ಮ ಈಗ ಬಂದೆ. ನನಗಂತೂ ವಾಕ್ ಮಾಡ್ಕೊಂಡ್ ಬರೋಸಲಿ ತುಂಬಾ ಟಯರ್ಡ್ ಆಗೋಯ್ತು ಕಣಮ್ಮ. ಹೆಂಗೆಲ್ಲ ವಾಕ್ ಮಾಡ್ತಿರೋ ಕಾಣೆ ನೀವೆಲ್ಲ ಇವಾಗ ಊರಲ್ಲಿ ಅಲ್ಲ ಕಣವ. ಆವಾಗೆಲ್ಲ ಕಿಟಕಿ ತೆವ್ರಿಗೆ ಊಟ ಹೊತ್ಕೊಂಡು ಇದು ಮಾಡ್ಕೊಂಡು ನೀನು ಓಡಾಡ್ತಿದ್ದಲ್ಲವ ಸ್ಕೂಲ್ಗೆ ಪಲ್ಗೆ. ಈಗ ನೋಡಿದ್ರೆ ಹಿಂಗಂತಿದ್ದಿ ಎಲ್ಲೇ ಕಣಿ. ಒಂದು ದಿಸ್ಕು ನಾನು ನನ್ನ ಮಗಳನ್ನ ಆಚೆ ಕಳಿಸ್ತಾಳ ಕಣವ. ಯಾವಾಗ್ಲೂ ಮನೆ ಒಳಗೆ ನೋಡೋಗ್ತಾನ, ಮನೆ ಒಳಗೆ ಒಗ್ತಾನ ಮಾಡ್ಕೊಂಡಿದ್ದೆ ಕಣವ ನನ್ನ ಮಗಳು. ಎಲ್ಲವ ಒಂದು ಕೂಲಿ ಕಳಿಸಿಲ್ಲ, ಒಂದು ಕಂಬಳಕ್ಕೆ ಕಳಿಸಿಲ್ಲ. ಯಾವಾಗ್ಲೂ ನನ್ನ ಮಗಳು ರಾಣಿ ಇದ್ದಂಗಿದ್ಲು ಮನೆ ಒಳಗೆ. ಓ ನಿನ್ನ ಮಗಳು ರಾಣಿತನವನ್ನ ನೋಡಿಲ್ವೇ? ಕೂಲಿ ಕಂಬಳಕ್ಕೆಲ್ಲ ಹೋಯ್ತಿದ್ಲು, ಜಲಿ ಕಲರಕ್ಕೆ ಹೋಯ್ತಿದ್ಲು. ಈಗ ನೋಡು ಹೆಂಗೆ ಕೊಡ್ತಾಳೆ ಬಿಲ್ಡಪ್ಪ ರಾಣಿ ಅಂತ. ಯಾಕಣಕ್ಕ ಅಯ್ಯೋ ನಿನ್ನ ಮಗಳು ರಾಣಿಗಿಂತ ಒಂದು ಹೆಚ್ಚಾಗೆ ಬೆಳೆದಿದ್ದು ಬಿಡಿ ಮನೆ ಒಳಗೆ. ಅಯ್ಯೋ ಕಣಮ್ಮ ನನಗಂತೂ ಅಲ್ಲಿಂದ ನಡ್ಕೊಂಡ್ ಬರೋಷ್ಟಲ್ಲಿ ತಲೆನೇ ಸುಗಿರ್ರ ಅಂದ್ಬಿಡ್ತು. ಅಪ್ಪ ನನಗಂತೂ ತಡ್ಕೊಳಕ್ಕೆ ಆಗ್ಲಿಲ್ಲ. ಬರವ ಬಾ ಒಳಿಪ್ಪ. ಏನವ ಅಪ್ರೂಪ್ತಂಗೆ ಬಂದಲ್ಲವ? ಈಗ 15 ದಿವಸದಲ್ಲಿ ಇಲ್ಲೇ ಇದ್ದೆ, ತಿರ್ಗಾಲೆ ಬಂದಿದ್ದಲ್ಲ. ಏನವ ಸಮಾಚಾರ? ಅಯ್ಯೋ ಕಣಮ್ಮ ನನ್ನ ಡ್ರೀಮಲ್ಲೆಲ್ಲ ನಮ್ಮಮ್ಮ ಬರ್ತಾನೆ ಇದ್ರು. ಅದಕ್ಕೆ ಒಂದ್ಸಲ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕಣ್ಣು ಮುಚ್ಚಿದ್ರೆ ಸಾಕು ನಮ್ಮಮ್ಮ ಡ್ರೀಮಲ್ಲಿ ಮಲ್ಕೊಂಡ್ರೆ ಸಾಕು ಬಂದ್ಬಿಡ್ತಾರೆ. ನಂಗೆ ಸ್ಲೀಪ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾವಾಗಲೂ ಕನ್ಸಲ್ಲಿ ಕಾಣ್ತಾನೆ ಇರ್ತಾರೆ ನಮ್ಮ ಮಮ್ಮಿ. ಅದಕ್ಕೆ ಬಂದು ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಡ್ರೀಮು ಅಂದ್ರೆ ಏನವ? ನಿಮ್ಗೆಲ್ಲ ಇಂಗ್ಲೀಷ್ ಗೊತ್ತಾಗಲ್ಲ ಅಲ್ವಾ? ಐಮ್ ಸಾರಿ. ಅದು ಡ್ರೀಮ್ ಅಂದ್ರೆ ಕನ್ಸು. ನಾನು ಕಣ್ಮುಚ್ಚಿ ಮಲ್ಕೊಂಡ್ರೆ ಸಾಕು ನಮ್ಮ ಅಮ್ಮನೇ ನನ್ನ ಕನ್ಸೆಲ್ಲ ಬರ್ತಾರೆ. ಅದಕ್ಕೆ ಅವ್ವಾ ನಾನು ಬಂದಿದ್ನವ. ಅಯ್ಯೋ ಶಿವನೇ ಕಟ್ಟೆ ನನ್ನ ಮಗಳಿಗೆ ನನ್ನ ಕಂಡ್ರೆ ಪ್ರಾಣ. ಅದಕ್ಕೆ ಕಣವ ಪ್ರಾಣ ಮಾಡಿಕೊಂಡ್ರದಕ್ಕೆ ನೀನು ನಾನು ನಿನ್ನ ಕನ್ಸೆಲ್ಲ ಬರ್ತೀನಿ. ಅಯ್ಯೋ ನನಗೊಬ್ಬ ಮಗ ಅವನೇ ಇಲ್ಲಿ ದಂಡದ ದಾನವಾಗಿ ಎಂಟ್ರು ಸರಿ ಇಟ್ಕೊಡಾಡ್ತಾನೆ. ಎಂಡ್ರಲಾಲೆ ಬರವ ಮಗ್ಳೆ. ಏನು ಕಣಮ್ಮ ನಮ್ಮ ಮನೆಯಿಂದ ಲೆಗ್ ಪೀಸ್ ಇಟ್ಕೊಂಡ್ ಬರ್ತಾ ಇದ್ದೀರಾ? ಏನು ನಮ್ಮ ಮನೆ ಚಿಕನ್ ಎಲ್ಲ ಮಾಡಿದಾರ? ನಾನು ಬರ್ತೀನಿ ಅಂದ್ಬಿಟ್ಟು. ಅಯ್ಯೋ ನಿಮ್ಮವ್ವ ಮಾಡಿಲ್ಲ ಕಣವ. ಇದು ಲಕ್ಷ್ಮಕ್ಕ ಇವತ್ತು ಅವ್ರ ಅಪ್ಪನ ಮನೆಗೆ ಹೋಗಿದ್ಲಲ್ಲ, ಅವ್ರ ಅಪ್ಪನ ಮನೆಯಿಂದ ತಗೊಂಬಂದವಳೆ. ಅದಕ್ಕೆ ಒಂದು ಪೀಸ ಈಸ್ಕೊಂಡು ತಿಂತಾವನಿ. ಓಹೋ ಅವ್ರ ಮನೆದಾ? ಅಪ್ಪಪ್ಪ ನಾನಂತೂ ಮುಟ್ಟಲ್ಲ ಅವ್ರ ಮನೆಯದೆಲ್ಲ. ಅವರೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇಲ್ಲ ನಮ್ಮ ಥರ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕೆರ್ಕೊಂಡ್ಬಿಡ್ತಾರೆ, ಅಲ್ಲೆಲ್ಲ ಅಡುಗೆ ಮಾಡಿಬಿಡ್ತಾರೆ. ಅಪ್ಪ ನನ್ನ ಕೈಲಂತೂ ತಿನ್ನಕ್ಕಾಗಲ್ಲ ಅವ್ರ ಮನೆ ಫುಡ್ನ. ಓದಿಟ್ಟ ಕಣವ ನಾನು ತಿನ್ಲಿಲ್ಲ. ಈ ಕಾಳಿ ಏನ್ ಮಾಡುದು ಬಿಡದೆ ಒಂದು ಬಲವಂತ ಮಾಡಿ ಒಂದೇ ಒಂದು ಕಬಾಬ್ ಪೀಸ ಇದು ಮಾಡಿಸೋದು ತಿಂದೆ ಅಷ್ಟೇ. ನೀವು ಅವ್ರ ಮನೆದೆಲ್ಲ ತಿನ್ಬೇಡ ಮಮ್ಮಿ. ಅವರೆಲ್ಲ ಪೂರ್ ಮನೆಯವರು. ಅದೆಲ್ಲ ತಿಂದ್ರೆ ನಮ್ಗೆ ಸಹಿಸ್ಕೊಳಕ್ ಆಗುತ್ತಾ? ನಮ್ಗೆ ಅದೆಲ್ಲ ಹುಷಾರಿಲ್ದಂಗಾದ್ರೆ ಫುಡ್ ಪಾಯ್ಸನ್ ಆಗ್ಬಿಡುತ್ತೆ ಮಮ್ಮಿ. ಅಯ್ಯೋ ಹೇಳ್ದೆ ಕಣವ ಕಾಳಿಗೆ. ಕೇಳ್ದೆ ಒಂದು ಏನಾಗಲ್ಲ ಬಾ ಅಂತ. ಅದಕ್ಕೆ ಜಾಸ್ತಿ ತಿನ್ನಿಲ್ಲ, ಒಂದೇ ಒಂದು ಪೀಸ್ ತಿಂದೆ ಅಷ್ಟೇ. ಇಲ್ಲ ಕಣವ ರುಚಿಯಾಗಿ ಮಾಡೋರೆ ಚೆನ್ನಾಗದೆ.
ಅಯ್ಯೋ ಟೇಸ್ಟ್ ಮಾತ್ರ ಬಂಬಟ ಮಾಡವಳೆ. ರಸ್ಕೆ ಮಾಡಿದ್ಲು ರವ್ ಮಾಡಿದ್ಲು ಕಣೆ ಲಕ್ಷ್ಮಕರ. ಚೆನ್ನಾಗದೆ ಮಾತ್ರ. ಅದರ ಬೇಕಾದ್ರೆ ನೀನು ಒಂಚೂರು ತಿನ್ನೋಡವ. ಓ ಮೈ ಗಾಡ್, ನಾನು ಅವ್ರ ಮನೆ ತಿನ್ನದ ಚಾನ್ಸೇ ಇಲ್ಲ ಕಣಮ್ಮ. ನಾನು ಮದ್ವೆಗೆ ಹೋಗಿನೂ ಸಹ ಅವ್ರ ಮನೆ ಸ್ಟೇ ಮಾಡಿಲ್ಲ ಗೊತ್ತಾ. ನಾನು ರಿಟರ್ನ್ ಬಂದ್ಬಿಟ್ಟಿದ್ದೀನಿ. ಅಷ್ಟು ಚಿಕ್ಕ ಮನೆ ಅವ್ರದ್ದು. ಆ ಮನೇಲೆಲ್ಲ ಅದು ಹೆಂಗಿರ್ತಾರೋ ಗೊತ್ತಿಲ್ಲ. ಪಾಪ ನನ್ನ ಕೈಲೆಲ್ಲ ಅವ್ರ ಮನೆ ಮಾಡಿರೋದೆಲ್ಲ ಊಟ ಎಲ್ಲ ಮಾಡೋಕ್ಕಾಗಲ್ಲ. ಹೇ ಕಳಿ ಸುಮ್ಮನಿರ್ನೇ. ನನ್ನ ಮಗಳು ಅಂದ್ರೆ ಏನು ಹೊಸಿನೇ ವಾ ಬೆಂಗಳೂರಲ್ಲಿ 3 ಅಪ್ಟೇರ್ ಮನೆದೇ ಕಣ್ಲೆ ನನ್ನ ಮಗಳದು. ಏನ್ ಅನ್ಕೊಂಡಿದ್ದೀನಿ ನೀನು? ನನ್ನ ಮಗಳ ನೀ ಕಣೆ ನನ್ನ ಮಗಳು ರಾಣಿ ಇದ್ದಂಗ ಅವಳೆ. ಅಲ್ಲ ಹೇಳಿದ್ರು ಚೆನ್ನಾಗಿತ್ತಲ್ಲ, ನಾನು ತಿಂತಾವನಲ್ಲ. ವೃತ್ತಿಯಾಗಿ ಮಾಡೋ ರೊಟ್ಟಲ್ಲಿ ಉಪ್ಪು ಖಾರ ಎಲ್ಲನೂ ಅದ್ವಾಗ ಹಾಕಿ ಚೆನ್ನಾಗಿ ಮಾಡಿದ್ರಲ್ಲ, ಅದಕ್ಕೆ ಹೇಳ್ದೆ. ಅಯ್ಯೋ ಎಸಟ ನೀ ತಿಂದೆ ಎಸಟ. ಎರಡು ಒಬ್ಬಟ್ಟು ಕೊಡಕ ನನ್ನ ಮನೆಗೆ ಹೋಯ್ತೀನಿ ಕಣ. ಇರಿ ಹೋಗಿವ್ರಂತೆ. ನಾನು ಬೆಂಗಳೂರಿಂದ ಇದು ರವೆ ಉಂಡೆ ಆಮೇಲೆ ಚಕ್ಲಿ ಅದೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ನಿಪ್ಪಟ್ಟು ಎಲ್ಲ ನಮ್ಮ ಅಮ್ಮಂಗೆ ಇಷ್ಟ ಅನ್ಬಿಟ್ಟು ಕೊಡ್ತೀನಿ, ಇಲ್ಲೇ ಇರಿ. ಅಯ್ಯೋ ದೇವ್ರೆ, ಓದ್ಕಿತ ಹೇಳ್ಕೊಟ್ಟಿದ್ರೆ ರವೆ ಉಂಡೆನೂ ತಂಬಿಟ್ನು ತಿಂದು ಬೇದಾಗಿ ಒಂದಿವ್ಸಲ ಓಡಾಡಿನಿ. ಈಗೇನಾರ ಇಸ್ಕೊಂಡು ತಿಂದ್ಬಿಟ್ರೆ ನಾನಿಲ್ಲ ಪೈಖಾನಿ ಒಳಗೆ ಇರ್ಬೇಕಾಯ್ತದೆ. ಅಯ್ಯೋ ಬೇಡ ಕಣವ, ಈಗ ಕಬಾಬು ಆಮೇಲೆ 2 ವಡೆ ಒಂದು ಒಬ್ಬಟ್ಟು ತಿಂದ್ಬಿಟ್ಟಿವ್ನಿ. ಬೇಡ ಕಡಿಮೆಕಿಂದ ಬರ್ತೀನಿ ಕೊಡಿವಂತೆ ಕಣ್ ತಗೊಳವ. ಈಗ ಬೇಡ ಕಣ. ಅಲ್ಲ ಕಣಮ್ಮ, ಒಂದೇ ಒಂದು ತಿಂದ್ಬಿಟ್ಟು ಹೋಗಿ, ಟೇಸ್ಟ್ ನೋಡ್ಬಿಟ್ಟು ಹೋಗಿ. ನೀವು ಅವ್ರ ಮನೆದ ಬಿಕಾರಿಗಳ ಮನೆದ ಟೇಸ್ಟ್ ನೋಡ್ತಾ ಇದ್ದೀರಾ, ನಮ್ಮನೆ ಟೇಸ್ಟ್ ನೋಡಲ್ವಾ? ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ ನಾನು. ನನ್ನ ಕೈಯಾರ ನಾನೇ ಮಾಡಿರೋದು. ವಾ ನಿನ್ಗ ಇಲ್ಲಿದ್ದಾಗ ಒಂದನಿ ಕಾಪಿ ಕಸಪತ್ತಿರಲಿಲ್ಲ ನಿಮ್ಮವ್ವ, ಹಂಗ್ ಮಾಡಿಕೊಂಡಿದ್ಲು ನಿನ್ನ. ಈಗೇನ್ ಮಾಡಿದ್ಯೋ ಕಣೆ ಅಂತೂ. ಯಾವ ಬೆಳಕಣವ ನನ್ಗೆ ಬತ್ತೀನಿ ಬಿಡವ. ಆಮೇಲಿಂದ ಬಂದು ಇಸ್ಕೊಂಡೋಗ್ತೀನಿ ಕಣ. ಮಡಗು ಒಳಕೋಗಿ ಸುಧಾರಿಸ್ಕೊ. ಬತ್ತೀನಿ ಕಣ ನನ್ನ ಮೇಲೆ ಕೆಪಕ್ಕ ಕಡೆ ಮೇಲೆ ಬತ್ತೀನಿ. ಒಬ್ಬಟ್ಟೆತ್ ಮಡಗಿರು ಬೀಗ್ರ ಮನೆವ. ತಗೊಳ್ಳಿ ನೀ ಯಾಕೆ ಕಾಳಮ್ಮ ಈ ತರ ಓಡೋಗ್ಬಿಟ್ರು? ಅಯ್ಯೋ ಅವಳಿಗೂ ಯೋಗ್ಯತೆ ಇರ್ಬೇಕಲ್ಲವ ನಿಮ್ಮಂತರ ಬಂದಿದ್ದ ತಿನ್ನಕ್ಕೆ. ತಿಂದಿದ್ಲಲ್ಲ ಕಬಾಬ್ 2 ಪೀಸ, ಅದಕ್ಕೆ ಹೊಡಾಯ್ತಾವಳೆ. ಹೋದ್ರತಲ್ ಬರವ ನೀನು ಒಳಿಕೆ. ಮಮ್ಮಿ ತಗೋ ಮಮ್ಮಿ ಬ್ಯಾಗಲ್ಲಿ ಎಲ್ಲ ತಿಂಡಿ ಐಟಮ್ಸ್ ಎಲ್ಲ ಇದೆ ನಿನ್ಗೆ ಅಂತ ತಗೊಬಂದಿದ್ದೀನಿ. ಎಲ್ಲ ಬೀರ್ಲಿ ಇಟ್ಕೊಂಡು ತಿನ್ನಿ ಆಯ್ತಾ? ನೀವು ಉಕ್ಕಂಡ್ ಕೊಡವ. ಗಿರದ ಮಡಿಕೋತೀನಿ ಕಣ. ಏನು ರಪ್ಪನ ಮನೆಯಿಂದ 2 ಒಬ್ಬಟ್ಟನ್ನು 2 ವಡೆನೂ ತಂದ್ಬಿಟ್ಟು ಏನಾಡ್ ವಾಲೆ ಕಳ್ಕೊತಿದ್ಲು ಕಣವ ನಿಮ್ಮತ್ಗೆ. ಅಯ್ಯೋ ಬಚ್ಚಿಟ್ಕೊಂಡಿದ್ಲು ಕಣವ ನಾನು ಕೊಡ್ದಂಗೆ ತಿನ್ನಕ್ಕೆ. ಅಕ್ಕ ಮಮ್ಮಿ ನೀವು ಅಷ್ಟೊಂತರ ಸದ್ರ ಕೊಟ್ಟಿರೋದು ಅದಕ್ಕೆಗೆ. ನೀವು ಸದ್ರ ಕೊಡಬಾರ್ದು ಅವ್ರಿಗೆ. ನೀವು ನಿಮ್ಮ ಅಧಿಕಾರ ಚಲಾಯಿಸ್ಬೇಕು, ಅತ್ತೆ ಅಧಿಕಾರನ. ನೀವು ಯಾಕತ್ರ ಬಿಟ್ಕೊಂಡಿರೋದು ಅದಕ್ಕೆನ? ಏನ್ ಮಾಡೋದು ಮಗಳೇ ಕಾರು? ಅಯ್ಯೋ ನನ್ನ ಕೈಲಿ ತಡ್ಕೊಳಕ್ ಆಯ್ತಾರ ಕಣವ. ನಿಮ್ಮ ಅಣ್ಣನ ಕೈವಸ ಮಾಡ್ಕೊಬಿಟ್ಟು ನಿಮ್ಮತ್ಗೆ ನನ್ಗೆ ಒಂದೊಂದೆಲ್ಲ ಶಿಕ್ಷೆ ಕೊಡ್ತಾ ಇರೋದು. ನಾನಾಗವತ್ಗೆ ತಡ್ಕೊತಾವನೆ ಕಣವ. ಯಾಕೆ ಮಮ್ಮಿ ತಡ್ಕೋಬೇಕು ನೀವು? ನಾನು ಇರ್ಬೇಕಾದ್ರೆ, ಅದು ಈ ಕಾರುಣ್ಯ ಇರ್ಬೇಕಾದ್ರೆ ನೀವ್ ಯಾಕೆ ತಡ್ಕೋಬೇಕು? ನಾನಿದ್ದೀನಿ ಮಮ್ಮಿ ನಿಮ್ಗೆ, ನೀವು ಎದುರ್ಕೋಬೇಡಿ. ಬನ್ನಿ ಬೆಂಗಳೂರಿಗೆ, ನಾನು ನೋಡ್ಕೋತೀನಿ ನಿಮ್ಮನ್ನ. ಮಮ್ಮಿ ನಿಮ್ಗೆ ತಿಂಗಳಿಗೆ 1,000 ರೂಪಾಯಿ ಓಲ್ಡ್ ಏಜ್ ದುಡ್ಡು ಬರುತ್ತೆ, ಮತ್ತೆ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಮತ್ತೆ ರೇಷನ್ ದುಡ್ಡೆಲ್ಲ ನಿಮ್ಗೆ ಬರುತ್ತೆ. ಆರಾಮಾಗಿ 5,000 ರೂಪಾಯಿ ನಿಮ್ಮ ಅಕೌಂಟ್ ಬಂದ್ ಬೀಳುತ್ತೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು ಬೆಂಗಳೂರಲ್ಲಿ. ಬನ್ನಿ ಮಮ್ಮಿ ನೀವು. ಕಣವ ಎಲ್ಲ ಬಂದಿ ದುಡ್ಡೆಲ್ಲನೂ ಎತ್ ಮಡ್ಗಿವ್ನಿ. ಏನಾದ್ರು ತಗೊಳವ ನೀನು ಪಟನು? ಮೈ ಸ್ವೀಟ್ ಮಮ್ಮಿ ಕೊಡಿ ಮಮ್ಮಿ. ನಾನು ಏನಾದ್ರು ತಗೋತೀನಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಮಮ್ಮಿ ನಾನು. ಅಪ್ಪ ನನ್ನ ಮಗಳು ಕಾರುಣ್ಯ ಬಂದವಳೆ. ಇಮೇಲೆ ಇರೋದು ನಿಮ್ ಲಕ್ಷ್ಮಕ್ಕನ್ಗೆ ಮಾರಿ ಹಬ್ಬ. ಕತೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.